ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮಗಳನ್ನು ಮದುವೆ ಆಗೋದಕ್ಕೆ ಅಂತ ಬಂದು ಅತ್ತೆಯ ಸೌಂದರ್ಯವನ್ನು ನೋಡಿ ತಡೆಯೋಕ್ಕಾಗದೆ ಅವಳನ್ನು ಬೆತ್ತಲೆಗೊಳಿಸಿ ತೂತು ಹರಿದು ರಸ ತುಂಬಿಸಿ ಮಜಾ ಮಾಡಿದ ಅಳಿಯ. ಕತೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿದೆ. ಎಲ್ಲೂ ಸ್ಕಿಪ್ ಮಾಡಿದೆ ಕತೆನ ಕೊನೆಯೇ ತನಕ ಕೇಳ್ತಾ ಹೋಗಿ. ಕಿರಣ್ಗೆ 23 ವರ್ಷ. ಇವೊಂದು ಕೆಲಸ ಅಂತ ಸಾಮಾನ್ಯ ಮಧ್ಯಮ ವರ್ಗದ ಯುವಕನಂತೆ ಜೀವನ ಸಾಗಿಸ್ತಾ ಇದ್ದ. ಅಷ್ಟರಲ್ಲಿ ಮನೆ ಮಂದಿಯೆಲ್ಲ ಸೇರಿ ಅವನ ಮದುವೆನ ನಿಶ್ಚಯ ಮಾಡಿದ್ರು. ವಧು ಬೇರೆ ಯಾರೂ ಅಲ್ಲ, ಅವನ ಸೋದರತ್ತೆ ಮಗಳು ಉಷಾ. 20ರ ಚಲುವೆ, ಮುಗ್ಧ ಮನಸ್ಸಿನ ಹುಡುಗಿ. ಕಿರಣ್ ಮಾವ ತೀರ್ಕೊಂಡು ಆಗಷ್ಟೇ 1 ವರ್ಷ ಕಳೆದಿತ್ತು. ಕುಟುಂಬದ ಸಂಪ್ರದಾಯದಂತೆ ಸತ್ತ ಮನೆಯಲ್ಲಿ 1 ವರ್ಷದ ನಂತರ ಶುಭ ಕಾರ್ಯಗಳನ್ನು ಮಾಡಬೇಕಾಗಿತ್ತು. ಇರೋ ಒಬ್ಬಳೇ ಮಗಳಿಗೆ ಬೇರೆ ಕಡೆ ಸಂಬಂಧ ಹುಡ್ಕೋ ಬದಲು ಮನೆಯ ಸಂಬಂಧವೇ ಉತ್ತಮ ಅಂತ ಸೋದರತ್ತೆ ಸುಮಾ ನಿರ್ಧಾರ ಮಾಡಿದರು. ಸುಮಾ 40ರ ಆಸುಪಾಸಿನ ಸರಳ ಹಳ್ಳಿ ಹೆಂಗಸು. ಬದುಕಿನ ಹೆಚ್ಚಿನ ಸಮಯವನ್ನು ಮನೆ ಗೋಡೆಗಳ ಮಧ್ಯೆಯೇ ಕಳೆದವಳು. ಗಂಡ, ಮಗ, ಮಗಳೇ ಅವರ ಪ್ರಪಂಚ. ಗಂಡನ ಮರಣದ ನಂತರ ಅವಳು ಮಾನಸಿಕವಾಗಿ ಕುಗ್ಗಿ ಹೋಗಿದ್ಲು. ಮಗಳ ಭವಿಷ್ಯದ ಬಗ್ಗೆ ಆತಂಕಗೊಂಡಿದ್ಲು. ಕಿರಣ್ ಕೂಡ ಸಾಮಾನ್ಯ ಕುಟುಂಬದ ಹುಡುಗ. ಯಾವುದೇ ಅತಿಯಾದ ಆಸೆಗಳಿಲ್ಲದೆ ಜೀವನನ ಸಂತೋಷದಿಂದ ಅನುಭವಿಸೋದಕ್ಕೆ ಬಯಸೋವನು. ಮದುವೆ ದಿನ ಸಮೀಪಿಸ್ತಾ ಇದ್ದಂತೆ ಮನೆಯಲ್ಲಿ ಸಡಗರ ಮನೆ ಮಾಡಿತ್ತು. ಮದುವೆ ಸುಮಾರ ಮನೆಯಲ್ಲೇ ಅದ್ಧೂರಿಯಾಗಿ ನಡೀತು. 100 ನೆಂಟರು, ಸ್ನೇಹಿತರ ದಂಡು ಮಂಟಪದಲ್ಲಿ ಕಿರಣ್ ಮತ್ತು ಉಷಾ ಕೂತಿದ್ರು. ಕಿರಣ್ ಉಷಾಳನ್ನು ಆಗಾಗ ಕದ್ದು ನೋಡ್ತಾ ಇದ್ದ. ಅವರ ಕೆಂಪು ಬಣ್ಣದ ರೇಷ್ಮೆ ಸೀರೆ, ಅದಕ್ಕೆ ಒಪ್ಪುವಂತಹ ಒಡವೆಗಳು ಅವರ ಸೌಂದರ್ಯವನ್ನು ಇಮ್ಮಡಿಗೊಳಿಸಿದ್ವು. ಅವರ ಮುಖದಲ್ಲಿ ನಗುವಿನ ಜೊತೆಗೆ ಹೊಸ ಹೆಜ್ಜೆಯ ಅಳುಕು ಸ್ಪಷ್ಟವಾಗಿ ಕಾಣಿಸ್ತಿತ್ತು. ಉಷಾಳು ಕೂಡ ಕಿರಣ್ಣನ್ನು ಆಗೊಮ್ಮೆ ಈಗೊಮ್ಮೆ ನೋಡಿ ಮುಗುಳ್ನಗ್ತಾ ಇದ್ಲು. ಅವರ ನಗು ಅಷ್ಟೇ ಮುಗ್ಧವಾಗಿತ್ತು. ಮದುವೆಯ ಶಾಸ್ತ್ರಗಳೆಲ್ಲ ಮುಗಿದ ನಂತರ ರಾತ್ರಿ ಉಷಾಳನ್ನು ಕಿರಣ್ ಮನೆ ಕಳಿಸೋ ಸಮಯ ಬಂದಿತ್ತು. ಆ ಕ್ಷಣ ಸುಮಾಳ ಪಾಲಿಗೆ ಭಾರಿ ಭಾವುಕವಾಗಿತ್ತು. ಅಡುಗೆ ಮನೆಯಲ್ಲಿ ಜನರಿಂದ ದೂರ ಸುಮಾ ಕಿರಣ್ ಜೊತೆ ಒಂಟಿಯಾಗಿ ನಿಂತಿದ್ರು. ಅವಳ ಕಣ್ಣುಗಳು ತುಂಬಿ ಬಂದಿದ್ವು. ಕಿರಣ್, ನನ್ನ ಮಗಳು ಉಷಾಳನ್ನು ನಿನಗೆ ಒಪ್ಪಿಸ್ತಾ ಇದ್ದೀನಿ. ನನ್ನ ಗಂಡ ಹೋದ್ಮೇಲೆ ಅವಳನ್ನು ಹೇಗೆ ನೋಡ್ಕೊಳ್ಬೇಕು ಅನ್ನೋ ಚಿಂತೆ ಕಾಡ್ತಾ ಇತ್ತು. ಈಗ ನೀನು ಬಂದಿದ್ಯಾ, ದಯವಿಟ್ಟು ಅವಳನ್ನು ಚೆನ್ನಾಗಿ ನೋಡ್ಕೊಳ್ಳಪ್ಪ ಅಂತ ಕಣ್ಣೀರು ಹಾಕಿದ್ಲು. ಅವರ ಧ್ವನಿ ನಡುಗ್ತಾ ಇತ್ತು. ಕಿರಣ್ ಸುಮಾಳ ನೋವನ್ನು ಅರ್ಥ ಮಾಡಿಕೊಂಡ. ಯಾವುದೇ ಹಿಂಜರಿಕೆನೂ ಇಲ್ಲದೆ ಅವಳ ಕೈ ಹಿಡಿದು, ಅತ್ತೆ, ದಯವಿಟ್ಟು ಚಿಂತೆ ಮಾಡಬೇಡಿ, ಉಷಾ ನನ್ನ ಜವಾಬ್ದಾರಿ. ನಾನು ಅವಳನ್ನು ನನ್ನ ಜೀವಕ್ಕಿಂತ ಹೆಚ್ಚಾಗಿ ನೋಡ್ಕೊಳ್ತೀನಿ. ನನ್ನಿಂದ ಅವಳಿಗೆ ಯಾವತ್ತೂ ಕೊರತೆ ಆಗದ ಹಾಗೆ ನೋಡ್ಕೊಳ್ತೀನಿ ಅಂತ ಧೈರ್ಯ ತುಂಬಿದ. ಆ ಕ್ಷಣದಲ್ಲಿ ಸುಮಾಳ ಮುಖದಲ್ಲಿ ಒಂದು ಸಣ್ಣ ಸಮಾಧಾನದ ನಗು ಮೂಡಿತು. ಉಷಾಳು ಎಲ್ಲವನ್ನ ಕೇಳಿಸ್ಕೊಳ್ತಾ ಇದ್ಲು. ತಾಯಿಯ ಚಿಂತೆ ಮತ್ತು ಕಿರಣ್ನ ಭರವಸೆ ಅವರ ಮನಸ್ಸಿನಲ್ಲಿ ಹೊಸ ಅಲೆಯನ್ನು ಎಬ್ಬಿಸಿತ್ತು. ಮದುವೆ ರಾತ್ರಿ ಕಿರಣ್ ಮನೆಗೆ ಬಂದಾಗ ಮನೆಯವರು ಉಷಾ ಮತ್ತು ಕಿರಣ್ಗೆ ಆರತಿ ಬೆಳಗ್ಗೆ ಸ್ವಾಗತ ಮಾಡಿದ್ರು. ಆ ರಾತ್ರಿ ಅವರ ಹೊಸ ಜೀವನದ ಮೊದಲ ಹೆಜ್ಜೆಯಾಗಿತ್ತು. ಮದುವೆಯ ಸಡಗರ ಮುಗಿದು ಎಲ್ಲರೂ ನಿದ್ದೆಗೆ ಜಾರಿದ ಮೇಲೆ ಕಿರಣ್ ಮತ್ತು ಉಷಾ ತಮ್ಮ ಕೋಣೆಯ ಕಡೆಗೆ ಹೆಜ್ಜೆ ಹಾಕಿದ್ರು. ಕೋಣೆಯಲ್ಲಿ ಅಪ್ಪಳಿಸ್ತಾ ಇದ್ದ ಮಲ್ಲಿಗೆ ಹೂವಿನ ಸುವಾಸನೆ ಹೊಸತೊಂದು ಅನುಭವವನ್ನು ನೀಡ್ತಾ ಇತ್ತು. ಚಂದದ ದೀಪಾಲಂಕಾರ, ಹೂವಿನ ಸಜ್ಜಿಗೆ ಮನಸ್ಸಿಗೆ ಮುದ ನೀಡ್ತಾ ಇತ್ತು. ಉಷಾ ಕೋಣೆಗೆ ಬಂದಾಗ ಅವ್ರ ಮುಖದಲ್ಲಿ ಅಚ್ಚರಿ, ನಾಚಿಕೆ ಮತ್ತು ಸ್ವಲ್ಪ ಅಳುಕು ಬೆರೆತಿತ್ತು. ಅವಳು ತಲೆ ತಗ್ಗಿಸ್ಕೊಂಡು ನಿಂತಿದ್ಲು. ಕಿರಣ್ ಕೋಣೆ ಬಾಗಿಲು ಹಾಕಿ ನಿಧಾನವಾಗಿ ಉಷಾ ಕಡೆಗೆ ನಡೆದು ಅವರ ಕೆಂಪು ಬಣ್ಣದ ಭಾರವಾದ ಲೆಹಂಗಾ ಮತ್ತು ಅದಕ್ಕೆ ಹೊಂದುವಂತಹ ಆಭರಣಗಳು ಅವರ ಅಂದವನ್ನು ಹೆಚ್ಚಿದ್ವು. ಕಿರಣ್ ಹುಷಾರಾಗಿ ಮುಂದೆ ಬಂದು ನಿಂತ. ಅವರ ಮುಖವನ್ನು ಮೆಲ್ಲಗೆ ಆದರೆ ದೃಢವಾಗಿ ಎತ್ತಿದ ಮೊದಲ ಬಾರಿಗೆ ಉಷಾಳ ನಗುಮುಖವನ್ನು, ದೊಡ್ಡ ಕಣ್ಣುಗಳನ್ನು, ಕೆಂಪಾದ ತುಟಿಗಳನ್ನು ಇಷ್ಟು ಹತ್ತಿರದಿಂದ ನೋಡ್ತಾ ಇದ್ದ. ಅವರ ಕಣ್ಣುಗಳಲ್ಲಿ ಹೊಳಿತಾ ಇದ್ದ ನಕ್ಷತ್ರಗಳಂತೆ ಆ ಮುಗ್ಧತೆ ಕಿರಣ್ನ ಮನಸ್ಸನ್ನು ಸೆಳೀತು. ಉಷಾ ಕಿರಣ್ ಮೆಲ್ಲಗೆ ಕರೆದ. ಅವನ ಧ್ವನಿ ಒಂದು ರೀತಿಯ ಅನಿರೀಕ್ಷಿತ ಕಂಪನವನ್ನು ಉಷಾಳ ಹೃದಯದಲ್ಲಿ ಸೃಷ್ಟಿ ಮಾಡಿತ್ತು. ಉಷಾ ತಲೆ ಎತ್ತು ನೋಡಿದ್ಲು. ಅವ್ರ ಕಣ್ಣುಗಳಲ್ಲಿ ಪ್ರಶ್ನಾರ್ಥಕವಾದದ್ದು ಮತ್ತು ಆತಂಕ ಆಯಿತು. ನೀನು ತುಂಬ ಸುಂದರವಾಗಿ ಕಾಣಿಸ್ತಿದ್ಯಾ ಅಂತ ಕಿರಣ್ ಮೆಲ್ಲಗ್ನಕ್ಕ. ಉಷಾಳ ಕೆನ್ನೆಗಳು ಮತ್ತಷ್ಟು ಕೆಂಪಾದವು. ಅವಳು ನಿಧಾನವಾಗಿ
ನೀವು ಕೂಡ ಅಂತ ಹೇಳಿದ್ಲು. ಅವಳ ಧ್ವನಿ ಅಷ್ಟೇ ಮೃದುವಾಗಿ ಸಿಹಿಯಾಗಿತ್ತು. ಕಿರಣ್ ಉಷಾಳ ಕೈಯನ್ನು ಮೆಲ್ಲಗೆ ಹಿಡ್ಕೊಂಡ. ಆ ಸ್ಪರ್ಶ ಒಂದು ಹೊಸ ಅನುಭವವನ್ನೇ ಉಷಾಳಿಗೆ ನೀಡಿತ್ತು. ಹಾಗೆ ಆ ಸ್ಪರ್ಶಕ್ಕೆ ಅತಿಥಿಯಾಗಿದ್ಲು. ಆದರೆ ಆ ಸ್ಪರ್ಶದ ಆಹ್ಲಾದವನ್ನು ಅನುಭವಿಸಿದವಳು. ಕಿರಣ್ ಅವಳನ್ನು ನಿಧಾನವಾಗಿ ಹಾಸಿಗೆ ಮೇಲೆ ಕೂರಿಸ್ದ. ತಾನು ಅವಳ ಪಕ್ಕದಲ್ಲಿ ಕೂತ. ಬೇಡ ಉಷಾ, ನಮ್ಮ ಮನೆ ನಮ್ಮ ಪ್ರಪಂಚ. ಕಿರಣ್ ಭರವಸೆ ನೀಡ್ದ. ನಾನು ನಿನ್ನನ್ನು ಸದಾ ಸಂತೋಷವಾಗಿಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ನಿನ್ನ ಕನಸುಗಳು ಆಸೆಗಳು ಎಲ್ಲವನ್ನ ನನ್ನದಾಗಿಸ್ಕೊಳ್ತೀನಿ. ಉಷಾ ಅವನ ಕಡೆಗೆ ತಿರುಗಿ ತನ್ನ ಕಣ್ಣುಗಳನ್ನು ಅವನ ಕಣ್ಣುಗಳಲ್ಲಿ ನೆಟ್ಲು. ಆ ಕ್ಷಣದಲ್ಲಿ ಇಬ್ಬರ ನಡುವೆಯೂ ಒಂದು ಅದೃಶ್ಯವಾದ ಬಾಂಧವ್ಯ ಬೆಸೆಯಿತು. ಆ ಮೌಲ್ಯದಲ್ಲಿಯೇ ಸಾವಿರ ಮಾತುಗಳು ವಿನಿಮಯವಾದಂತೆ ಭಾಸವಾಯಿತು. ಕಿರಣ್ ಉಷಾಳ ಹಣೆ ಮೇಲೆ ಮೆಲ್ಲಗೆ ಮುತ್ತಿಟ್ಟ. ಆ ಮುತ್ತು ಅವರ ಹೊಸ ಜೀವನದ ಆರಂಭದ ಸಂಕೇತವಾಗಿತ್ತು. ಸನಿಹದ ಪಯಣದಲ್ಲಿ ಮದುವೆಯಾದ ಮೊದಲ ಕೆಲವು ದಿನಗಳು ಇಬ್ಬರು ಪರಸ್ಪರ ಅರ್ಥ ಮಾಡಿಕೊಳ್ಳುವಲ್ಲಿ ಕಳೆಯಿತು. ಕಿರಣ್ ಉಷಾಳಿಗೆ ಯಾವುದೇ ಒತ್ತಡ ಇರಲಿಲ್ಲ. ಆಕೆಗೆ ತನ್ನಷ್ಟಕ್ಕೆ ತಾನು ತೆರೆದುಕೊಳ್ಳೋದಕ್ಕೆ ಸಮಯ ನೀಡಿದ. ಬೆಳಗ್ಗೆ ಬೇಗ ಎದ್ದು ಇಬ್ಬರು ಒಟ್ಟಿಗೆ ಕಾಫಿ ಕುಡಿತಾ ದಿನಪತ್ರಿಕೆ ಓದೋದು, ಸಂಜೆ ವಾಯುವಿಹಾರಕ್ಕೆ ಹೋಗೋದು, ಮನೆಯಲ್ಲಿ ಲಘು ಹರಟೆ ಹೊಡೆಯೋದು, ಹೀಗೆ ದಿನಗಳು ಸಾಗ್ತಾ ಇದ್ವು. ಒಂದು ಸಂಜೆ ಕಿರಣ್ ಮತ್ತು ಉಷಾ ಮನೆಯ ಹಿಂದಿನ ತೋಟದಲ್ಲಿ ಕೂತ್ಕೊಂಡಿದ್ರು. ಚಂದ್ರನ ಮೃದುವಾದ ಬೆಳಕು, ತಂಪಾದ ಗಾಳಿ ಬೀಸ್ತಾ ಇತ್ತು. ಕಿರಣ್ ಉಷಾಳ ಕಡೆ ನೋಡ್ದ. ಅವಳು ಹೂವಿನ ಗಿಡಗಳನ್ನು ಮುದ್ದಾಡ್ತಾ ಕೂತ್ಕೊಂಡಿದ್ಲು. ಅವಳ ಮುಖದಲ್ಲಿ ಶಾಂತಿಯುತವಾದ ನಗು ಇತ್ತು. ಉಷಾ, ಇನ್ನು ಎಷ್ಟೋ ಕತೆ ಹೇಳಬೇಕು ಅನ್ನಿಸ್ತಿದೆ ಅಂತ ಕಿರಣ್ ತಮಾಷೆ ಮಾಡ್ದ. ಉಷಾ ನಕ್ಳು. ಯಾಕೆ ಹಾಗನ್ನಿಸ್ತಿದೆ ಅಂತ ಕೇಳಿದ್ಲು. ಏನಿಲ್ಲ, ನೀನಿನ್ನೂ ನನಗೆ ಸಂಪೂರ್ಣವಾಗಿ ತೆರ್ಕೊಂಡಿಲ್ಲ ಅನಿಸುತ್ತೆ. ನಿನ್ನ ಮನಸ್ಸಲ್ಲಿ ಇರೋದೆಲ್ಲ ಹೇಳು ಅಂತ ಕಿರಣ್ ಕೇಳ್ದ. ಆಗ ಉಷಾ ನಾಚಿಕೆಯಿಂದ ಕೆಳಗೆ ನೋಡಿದ್ಲು. ಅದು ಸ್ವಲ್ಪ ಸಮಯ ಬೇಕು ಅಷ್ಟೆ, ನೀವು ಅಷ್ಟು ಸುಲಭವಾಗಿ ಬಿಟ್ಟುಬಿಡಲ್ಲ ಅಂತ ಗೊತ್ತು ಅಂತ ನಿಧಾನವಾಗಿ ಹೇಳಿದ್ಲು. ಅವರ ತುಟಿಗಳಲ್ಲಿ ಒಂದು ತುಂಟ ನಗು ಮೂಡಿತು. ಕಿರಣ್ ಉಷಾಳ ಕೈಯನ್ನು ತನ್ನ ಕೈಗೆ ತಗೊಂಡು ಅವರ ಮೃದುವಾದ ಬೆರಳುಗಳನ್ನು ಮೆಲ್ಲಗೆ ನೇವರಿಸ್ದ. ನಾನು ನಿನ್ನನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಕಾಯ್ತಾ ಇದ್ದೀನಿ. ನಿನ್ನನ್ನು ಯಾವಾಗಲೂ ಖುಷಿಯಾಗಿಡೋದಕ್ಕೆ ಪ್ರಯತ್ನ ಪಡ್ತೀನಿ. ನಿನ್ನನ್ನು ಇನ್ನಷ್ಟು ತಿಳ್ಕೊಳ್ಳೋದಕ್ಕೆ ಕಾತರನಾಗಿದ್ದೀನಿ ಅಂತ ಕಿರಣ್ ಭರವಸೆ ನೀಡಿದ. ಉಷಾ ಅವನ ಕೈ ಹಿಡಿದು ಗಟ್ಟಿಯಾಗಿ ಹಿಂಡಿದ್ಲು. ಆಕೆಯ ಕಣ್ಣುಗಳಲ್ಲಿ ಕೃತಜ್ಞತೆ ಇತ್ತು, ಪ್ರೀತಿ ತುಂಬಿತ್ತು. ನನಗೂ ನಿಮ್ಮ ಜೊತೆ ಇರೋದಕ್ಕೆ ತುಂಬ ಇಷ್ಟ ಆಗುತ್ತೆ ಅಂತ ಉಷಾ ಹೇಳಿದ್ಲು. ಒಂದಿನ ಉಷಾ ಅಡುಗೆ ಮನೆಯಲ್ಲಿ ಅಡುಗೆ ಮಾಡ್ತಾಯಿದ್ಲು. ಅರಿಶಿನ ಹಚ್ಚಿದ ಕೈಗಳು, ಮುಖದಲ್ಲಿ ಚಿಮ್ತಾ ಇದ್ದ ಬೆವರು. ಅವಳು ಸರಳವಾದ ಮನೆಯ ಹುಡುಗಿಯಾಗಿದ್ದರೂ ಅಷ್ಟೇ ಸುಂದರವಾಗಿ ಕಾಣಿಸ್ತಿದ್ಲು. ಕಿರಣ್ ಅವರ ಹಿಂದೆ ನಿಂತು ಅವರ ಸೊಂಟಕ್ಕೆ ಕೈ ಹಾಕಿ ನಿಧಾನವಾಗಿ ತಪ್ಪಿಕೊಂಡ. ಉಷಾ ಒಮ್ಮೆ ದಿಗಳು ಬಿದ್ಲು. ಆ ಸ್ಪರ್ಶಕ್ಕೆ ಅವಳ ಮುಖದಲ್ಲಿ ಒಂದು ನಾಚಿಕೆಯ ನಗು ಮೂಡ್ತು. ಏನು ಮಾಡ್ತಿದ್ರಾ ಅಡುಗೆ ಮನೆಯಲ್ಲಿ, ಹೀಗೆ ಮಾಡಿದ್ರೆ ಹೇಗೆ ಅಂತ ನಾಚಿಕೆಯಿಂದ ಹೇಳಿದ್ಲು. ನಿನ್ನ ನೆರವಿಗೆ ಬಂದಿದ್ದೀನಿ ಅಂತ ಕಿರಣ್ ತಮಾಷೆ ಮಾಡ್ದ. ಅವನವ್ರ ಕುತ್ತಿಗೆ ಮೇಲೆ ಮೆಲ್ಲಗೆ ಮುತ್ಕೊಟ್ಟ. ಅಡುಗೆ ಮಾಡೋದನ್ನು ಕಲ್ತ್ಕೊಂಡು ನಿನ್ನ ಹಾಗೆ ರುಚಿಯಾಗಿ ಮಾಡೋದು ಯಾವಾಗ ಕಲಿಯೋದು ಅಂತ. ಉಷಾ ನಕ್ಳು. ನೀವು ಅಡುಗೆ ಮಾಡೋದಕ್ಕೆ ಬಂದಿದ್ದೀರಾ, ಇಲ್ಲ ನನಗೆ ತೊಂದರೆ ಕೊಡೋದಕ್ಕೆ ಬಂದಿದ್ದೀರಾ ಅಂದ್ಲು. ಎರಡೂ. ನಿನ್ನನ್ನು ನೋಡಿ ಅಡುಗೆ ಮಾಡೋ ಮಜಾನೇ ಬೇರೆ ಅಂತ ಕಿರಣ್ ನಕ್ಕ. ಅವನು ಅವರ ಕಿವಿ ಬಳಿ ಬಂದು, ನೀನು ತುಂಬ ಚೆನ್ನಾಗಿ ಅಡುಗೆ ಮಾಡ್ತೀಯ, ನಿನ್ನ ಕೈ ರುಚಿ ಅದ್ಭುತವಾಗಿದೆ ಅಂತ ಮೆಲ್ಲಗೆ ಪಿಸಿಗುಡ್ದ. ಉಷಾಳ ಕೆನ್ನೆಗಳು ಮತ್ತಷ್ಟು ಕೆಂಪಾದವು. ಕಿರಣ್ ಅವಳನ್ನು ಇನ್ನಷ್ಟು ಬಿಗಿಯಾಗಿ ತಪ್ಪಿಕೊಂಡು, ಅದೇನೇ ಇರಲಿ, ನೀನು ಅಡುಗೆ ಮಾಡಿದ್ರೆ ನಂಗೆ ಹೊಟ್ಟೆ ತುಂಬುತ್ತೆ ಅಂತಂದ. ಉಷಾ ನಕ್ಕು ಅವನ ಕೈಗಳನ್ನು ಸರಿಸಿ ಅಡುಗೆಯನ್ನು ಮುಂದುವರಿಸಿದ್ಲು. ಮತ್ತೊಂದಿನ ಇಬ್ಬರು ರಾತ್ರಿ ದೂರದರ್ಶನ ನೋಡ್ತಾ ಕೂತ್ಕೊಂಡಿದ್ರು. ಕಿರಣ್ ಸೋಫಾದಲ್ಲಿ ಕೂತ್ಕೊಳ್ತಾ ಇದ್ದ. ಉಷಾ ತನ್ನ ತಲೆಯನ್ನು ಅವನ ಮಡಿಲಲ್ಲಿ ಇಟ್ಕೊಂಡು ಮಲಗಿದ್ಲು. ಒಂದು ಪ್ರಣಯ ಗೀತೆ ಬರ್ತಾ ಇತ್ತು. ಕಿರಣ್ ಉಷಾಳ ಕೂದಲನ್ನು ಮೆಲ್ಲಗೆ ಸವರ್ದ. ಅವಳ ಕಿವಿ ಬಳಿ ಬಂದು, ಈ ಹಾಡು ನನಗೋಸ್ಕರ ಬರೆದಿದ್ದಾರೆ ಅನಿಸುತ್ತೆ ಅಂತ ಪಿಸುಗುಟ್ಟ. ಉಷಾ ಕಣ್ಮುಚ್ಕೊಂಡು ನಕ್ಳು. ನಿನಗೋಸ್ಕರ ಅಂದರೆ ಯಾಕೆ ಅಂತ ಕೇಳಿದ್ಲು. ಯಾಕಂದರೆ ಈ ಹಾಡು ಎಷ್ಟು ಸುಂದರವಾಗಿದೆಯೋ ನೀನು ಅಷ್ಟೆ ಸುಂದರವಾಗಿ ಕಾಣಿಸ್ತಿದ್ಯಾ ಅಂತ ಕಿರಣ್ ಹೇಳ್ದ. ಉಷಾ ತನ್ನ ತಲೆಯನ್ನು ಅವನ ಮಡಿಲಿನಲ್ಲಿ ಇನ್ನಷ್ಟು ಆರಾಮವಾಗಿ ಇಟ್ಕೊಂಡು ಚೆನ್ನಾಗಿ ಹೊಗಳತೀರ
ಅಂತ ನಕ್ಕಳು. ಕಿರಣ್ ಅವಳ ತಲೆ ಮೇಲೆ ಮೆಲ್ಲಗೆ ಮುತ್ಕೊಟ್ಟ. ಆ ಕ್ಷಣದಲ್ಲಿ ಯಾವುದೇ ಮಾತುಗಳ ಅಗತ್ಯ ಇರಲಿಲ್ಲ. ಅವರ ನಡುವೆ ಒಂದು ರೀತಿ ಮೌನವಾದ ಪ್ರೀತಿ ಹರಿತಿತ್ತು. ಆ ಸ್ಪರ್ಶ, ಆ ಸಾಮೀಪ್ಯ ಅವ್ರಿಗೆ ಹೊಸದೊಂದು ಆಹ್ಲಾದವನ್ನು ನೀಡ್ತಾ ಇತ್ತು. ದಿನಗಳು ಕಳೆದಂತೆ ಕಿರಣ್ ಮತ್ತು ಉಷಾಳ ನಡುವೆ ಇದ್ದ ಮುಜುಗರ ಕರಗ್ತು. ಅವ್ರ ಸಂಬಂಧ ಇನ್ನಷ್ಟು ಆಳವಾಯಿತು. ಕಿರಣ್ ಉಷಾಳನ್ನು ಇನ್ನಷ್ಟು ತೆರ್ಕೊಳ್ಳೋದಕ್ಕೆ ಪ್ರೋತ್ಸಾಹ ಮಾಡ್ದ. ಒಂದು ಶುಕ್ರವಾರ ರಾತ್ರಿ ಕಿರಣ್ ಕೆಲಸ ಮುಗಿಸಿ ಮನೆಗೆ ಬಂದಾಗ ಉಷಾ ಮನೆಯಲ್ಲಿ ಇರಲಿಲ್ಲ. ಕಿರಣ್ ಆತಂಕಗೊಂಡ. ಅಷ್ಟರಲ್ಲಿ ಬಾಗಿಲು ತೆರೆದು ಉಷಾ ಹೊರ ಬಂದಳು. ಅವಳ ಕೈಯಲ್ಲಿ ಒಂದು ದೊಡ್ಡ ಚೀಲ ಆಯಿತು. ಅವಳೊಂದು ಸುಂದರವಾದ ಕೆಂಪು ಬಣ್ಣದ ರಾತ್ರಿ ಉಡುಪು ಧರಿಸಿದ್ಲು. ಅದವರ ಅಂದಾನ ಇನ್ನಷ್ಟು ಹೆಚ್ಚು ಮಾಡಿತ್ತು. ಕಿರಣ್ ಅವಳನ್ನು ಕಂಡಾಗ ಅವನ ಕಣ್ಣುಗಳು ಅರಳಿದ್ವು. ಏನಿದು, ಇಷ್ಟೊತ್ತಾಯಿತು, ಎಲ್ಲಿ ಹೋಗಿದ್ದೆ ಅಂತ ಕಿರಣ್ ಕೇಳ್ದ. ಉಷಾ ಮುಗುಳ್ನಕ್ಳು. ನಿಮಗೋಸ್ಕರ ಒಂದು ಅಚ್ಚರಿ ತಂದಿದ್ದೀನಿ ಅಂತ ಹೇಳಿ ಚೀಲದಿಂದ ಒಂದು ಹೊಸ ಕಪ್ಪು ಬಣ್ಣದ ರೇಷ್ಮೆ ಅಂಗಿಯನ್ನು ಹೊರತೆಗೆದ್ಲು. ಅಂತ ನಕ್ಳು. ಕಿರಣ ಅಂಗಿಯನ್ನು ಕೈಗೆ ತಗೊಂಡ. ಹಬ್ಬ, ನನಗಾಗಿನೇ ತಂದಿದ್ದೀಯಾ, ಧನ್ಯವಾದಗಳು ಉಷಾ. ಆದರೆ ನೀನು ಇವತ್ತು ತುಂಬ ಸುಂದರವಾಗಿ ಕಾಣಿಸ್ತಿದ್ಯಾ ಅಂತ ಕಣ್ಮಿಟುಕಿಸ್ದ. ಉಷಾ ನಾಚಿಕೆಯಿಂದ ನಕ್ಳು. ಹಾಗೆ ಇನ್ನೂ ಇದಕ್ಕಿಂತ ಹೆಚ್ಚೇ ಇದೆ ಅಂತ ಹೇಳಿ ಮೆಲ್ಲಗೆ ಕಿರಣನ ಕೈ ಹಿಡಿದು ಅವನನ್ನು ತಮ್ಮ ಕೋಣೆಗೆ ಎಳ್ಕೊಂಡು ಹೋದ್ಲು. ಕೋಣೆಗೆ ಹೋದ ನಂತರ ಉಷಾ ದೀಪಗಳನ್ನು ಮಂದಗೊಳಿಸಿದ್ಲು. ಅವರ ಕಣ್ಣುಗಳಲ್ಲಿ ಒಂದು ರೀತಿ ತುಂಟತನ ಆಯಿತು. ನೀವು ಈ ಉಡುಗೆ ಹಾಕ್ಕೊಳ್ಳಿ, ನಾನು ಕಾಫಿ ತರ್ತೀನಿ ಅಂತ ಹೇಳಿ ಉಷಾ ಹೊರಟೋದ್ಲು. ಕಿರಣ್ ಆ ಅಂಗಿ ಹಾಕ್ಕೊಂಡು ಹೊರಬಂದ. ಅವಳು ತಂದ ಉಡುಗೆ ಅವನಿಗೆ ಸರಿಯಾಗಿ ಹೊಂದ್ಕೊಂಡಿತ್ತು. ಉಷಾ ಬಿಸಿ ಕಾಫಿ ಜೊತೆ ಒಳಗೆ ಬಂದಳು. ವಾ, ಇದು ನಿಮಗಾಗಿ ಮಾಡ್ದಂತಿದೆ ಉಷಾ ಹೊಗಳಿದ್ಲು. ಅವಳು ಕಿರಣ್ನ ಮುಂದೆ ಬಂದು ನಿಂತ್ಕೊಂಡ್ಳು. ನೀವಿವತ್ತು ತುಂಬ ಆಕರ್ಷಕವಾಗಿ ಕಾಣಿಸ್ತಿದ್ರ ಅಂತ ಅವನ ಕುತ್ತಿಗೆ ಸುತ್ತ ಕೈ ಹಾಕಿ ನಿಧಾನವಾಗಿ ಹೇಳಿದ್ಲು. ಕಿರಣ್ ಅವ್ರ ಸೊಂಟನ ಹಿಡಿದು ತನ್ನ ಕಡೆಗೆ ಎಳ್ಕೊಂಡ. ನೀನು ಕೂಡ, ನಿನ್ನ ಕೆಂಪು ಉಡುಗೆ, ನಿನ್ನ ನಗು ಎಲ್ಲನೂ ನನ್ನ ಮನಸ್ಸನ್ನು ಸೆಳೀತಾ ಇದೆ ಅಂತ ಅವಳು ಕಿವಿಯ ಬಳಿ ಪಿಸ್ಕೊಡ್ದು. ಉಷಾ ನಕ್ಳು. ಹೌದಾ, ಹಾಗಾದರೆ ಇವತ್ತು ರಾತ್ರಿ ಇನ್ನಷ್ಟು ಖುಷಿ ಪಡಿಸ್ತೀನಿ ಅಂತ ಹೇಳಿ ಕಿರಣ್ನ ಕುತ್ತಿಗೆ ಮೇಲೆ ಒಂದು ಸಿಹಿ ಮುತ್ತು ಕೊಟ್ಲು. ಆ ಕ್ಷಣದಲ್ಲಿ ಇಬ್ಬರ ನಡುವೆ ಒಂದು ಹೊಸ ರೀತಿಯ ಪ್ರಣಯ ಸಂಬಂಧ ಶುರುವಾಯಿತು. ಕಿರಣ್ ಉಷಾಳನ್ನು ಇನ್ನಷ್ಟು ಬಿಗಿಯಾಗಿ ತಕ್ಕೊಂಡ. ಕಿರಣ್ ಮತ್ತು ಉಷಾಳ ನಡುವಿನ ಸಂಬಂಧ ದಿನೇ ದಿನೇ ಇನ್ನಷ್ಟು ಗಟ್ಟಿಯಾಗ್ತಾ ಹೋಯಿತು. ಅವರ ಸಂಭಾಷಣೆಗಳು ಆಳವಾದವು. ಅವರ ಸ್ಪರ್ಶಗಳು ಹೆಚ್ಚು ನಿಕಟವಾದವು. ಕಿರಣ್ ತನ್ನ ಕೆಲಸದ ಬಗ್ಗೆ, ಕನಸುಗಳ ಬಗ್ಗೆ ಉಷಾಳೊಂದಿಗೆ ಹಂಚ್ಕೊಳ್ತಾ ಇದ್ದ. ಉಷಾ ತನ್ನ ಸಣ್ಣ ಸಣ್ಣ ಆಸೆಗಳು, ದಿನದ ಘಟನೆಗಳನ್ನು ಅವನೊಂದಿಗೆ ಹಂಚ್ಕೊಳ್ತಾ ಇದ್ಲು. ಅವರ ಪ್ರತಿಯೊಂದು ಮಾತು, ಪ್ರತಿಯೊಂದು ನಗು ಅವರ ನಡುವಿನ ಪ್ರೀತಿಯನ್ನು ಇನ್ನಷ್ಟು ಗಟ್ಟಿಗೊಳಿಸ್ತಾ ಇತ್ತು. ಒಂದು ರಾತ್ರಿ ಇಬ್ಬರು ಮಲಗೋ ಮುನ್ನ ಮಾತಾಡ್ತಾ ಇದ್ರು. ಉಷಾ ಕಿರಣ್ನ ತೋಳುಗಳನ್ನು ಸುತ್ತಕೊಂಡು ಅವನಿಗೆ ಇನ್ನಷ್ಟು ಹತ್ತಿರ ಆದಳು. ಅವಳ ಉಸಿರು ಕಿರಣ್ನ ಎದೆಗೆ ತಾಗ್ತಾ ಇತ್ತು. ನೀನು ನನ್ನ ಜೀವನಕ್ಕೆ ಬಂದದ್ದು ನನ್ನ ಅದೃಷ್ಟ. ನಿಮ್ಮ ಪ್ರೀತಿ ನನ್ನನ್ನು ಬದಲಾಯಿಸಿದೆ ಉಷಾ, ಮೆಲ್ಲಗೆ ಹೇಳಿದ್ಲು. ಕಿರಣ್ ಅವಳ ಕಡೆ ತಿರುಗಿ ಅವಳ ಮುಖವನ್ನು ತನ್ನ ಕೈಗಳಲ್ಲಿ ಹಿಡ್ಕೊಂಡ. ನಾನು ಕೂಡ ಹಾಗೆಯೇ ಭಾವಿಸ್ತಾ ಇದ್ದೀನಿ ಉಷಾ. ನೀನು ನನ್ನ ಬದುಕಿಗೆ ಹೊಸ ಬೆಳಕನ್ನು ತಂದಿದ್ಯಾ. ನಿನ್ನನ್ನು ನಾನು ಸದಾ ಪ್ರೀತಿಸ್ತೀನಿ ಮತ್ತು ನೋಡ್ಕೊಳ್ತೀನಿ ಅಂತ ಹೇಳಿ ಅವರ ಹಣೆ ಮೇಲೆ ಮುತ್ತಿಟ್ಟ. ನಂತರ ಅವರ ತುಟಿಗಳ ಮೇಲೆ ಮೆಲ್ಲಗೆ ಮುತ್ಕೊಟ್ಟ. ಆ ಮುತ್ತು ಪ್ರೀತಿ, ಕಾಳಜಿ ಮತ್ತು ಎಲ್ಲವನ್ನ ಹೇಳುವಂತಿತ್ತು. ಕಿರಣ್ ಮತ್ತು ಉಷಾಳ ದಾಂಪತ್ಯ ಹೊಸದಾದ ಅರ್ಥವನ್ನು ಕಂಡುಕೊಂಡಿತ್ತು. ಅನಿವಾರ್ಯವಾಗಿ ಶುರುವಾದ ಸಂಬಂಧ ಇದಾಗಿದ್ದರೂ ಪರಸ್ಪರ ಪ್ರೀತಿ, ತಿಳುವಳಿಕೆ, ನಂಬಿಕೆ ಮತ್ತು ಗೌರವದಿಂದ ಅದು ಬಲಗೊಂಡಿತ್ತು. ಅವರ ಪ್ರೀತಿ ಪ್ರತಿಯೊಂದು ಸ್ಪರ್ಶದಲ್ಲಿ, ಪ್ರತಿಯೊಂದು ಮಾತಿನಲ್ಲಿ, ಪ್ರತಿಯೊಂದು ನೋಟದಲ್ಲಿ ಪ್ರತಿಫಲಿಸ್ತಾ ಇತ್ತು. ಆ ಕ್ಷಣದಿಂದ ಅವರು ಒಬ್ರಿಗೊಬ್ಬರು ಸಂಪೂರ್ಣವಾಗಿ ತೆರ್ಕೊಂಡ್ರು. ಅವ್ರ ಪ್ರೀತಿ ಇನ್ನಷ್ಟು ಆಳ ಆಯಿತು. ಅವರ ಹೊಸ ಜೀವನದ ಸುಂದರ ಪಯಣ ಇನ್ನಷ್ಟು ಖುಷಿಯಿಂದ ಸಾಗೋದಕ್ಕೆ ಶುರುವಾಯಿತು. ಈ ಕಥೆ ಇಲ್ಲಿಗೆ ಮುಗಿಯುತ್ತೆ. ಕಥೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇಂತಹ ಇನ್ನಷ್ಟು ಇಂಟ್ರೆಸ್ಟಿಂಗ್ ಕಥೆಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.